ಎಲ್ಲರಿಗೂ ನಮಸ್ಕಾರ. ನಾನು KRS ಪಕ್ಷದ ಸೈನಿಕ ಮಾತಾಡ್ತಿರೋದು. ಈ ಟೋಲ್ ಗೇಟ್ ಹತ್ರ ಬಂದದ್ದು ಯಾಕಪ್ಪ ಅಂತಂದ್ರೆ ರಾಜ್ಯ ಸರ್ಕಾರದ ನಿಯಮವನ್ನು ಮೀರಿ ತಮಗೆ ಯಾವ್ದರ ಬೇಕು ಆ ಥರ ನಾವು ಹಗಲು ದೊರಡೆ ಅಂತಾರೆ ಇದಕ್ಕೆ. ಹಾಗಾಗಿ ನಮ್ಮ KRS ಪಕ್ಷದ ಎಲ್ಲ ಮುಖಂಡರು ಮತ್ತು ಸರ್ವ ಸದಸ್ಯರು ಪದಾಧಿಕಾರಿಗಳು ಬಂದ ಉದ್ದೇಶ ಏನಪ್ಪ ಅಂತಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗಕತ್ತೈತಿ ಟೋಲ್ ಗೇಟ್. ಯಾಕಪ್ಪ ಅಂತಂದ್ರೆ ಸರ್ಕಾರದ ನಿಯಮ ಏನೈತಪ್ಪ ಅಂತಂದ್ರೆ 60 ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ಟೋಲ್ ಗೇಟ್ ನಿರ್ಮಾಣ ಮಾಡಿದ್ರು ಒಂದೇ ಹೈವೇ ಮೇಲೆ ಇರಬಾರ್ದು ಅಂತ ಕೇಸಿಂದ ಸರ್ಕಾರದ ನಿಯಮ ಐತೆ. ಆ ನಿಯಮವನ್ನು ಮೀರಿ ಇವರು ಅನಧಿಕೃತವಾಗಿ ಈ ಥರ ಟೋಲ್ ಗೇಟನ್ನು ನಿರ್ಮಿಸಿದ್ದಾರೆ ಅನ್ನುವಂಥ ಸಾರ್ವಜನಿಕರ ಆರೋಪದ ಮೇಲೆ ನಾವಿಲ್ಲಿ ಬಂದೀವಿ. ಅಧಿಕಾರಿಗಳನ್ನು ನಾವು ಕೇಳ್ತೀವಿ. ಅವ್ರ ಇದಕ್ಕೆ ಉತ್ತರ ಏನು ಕೊಡ್ತಾರಪ್ಪ ಅಂತಂದ್ರೆ ಅದನ್ನು ಜನಸಾಮಾನ್ಯರು ಗಮನಿಸಬೇಕು. ಹಾಗಾಗಿ ನಾವು ಅವ್ರಿಗೆ ಕೇಳ್ತಾ ಇದ್ದೇವೆ. ನಮಸ್ತೆ ಸರ್, ತಾವ್ಯಾರು? ಇನ್ಚಾರ್ಜ್. ಇದಕ್ಕೆ ಮ್ಯಾನೇಜರ್ ಇಲ್ಲದಾರ್ರಿ? ಇದು ಟೋಲ್ ಗೇಟ್ ನಿರ್ಮಾಣ ಎಷ್ಟು ವರ್ಷ ಐತ್ರಿ? 5-6 ವರ್ಷ ಐತೆ. ಇದು ಟೋಲ್ ಗೇಟ್ ನಿರ್ಮಾಣ ಆಗಿತ್ತಂದ್ರೆ ಇದಕ್ಕೆ ಒಂದು ನಿಯಮಗಳು ಇರ್ತಾವ. ಇಷ್ಟ ಕಿಲೋಮೀಟರ್ಗೆ ಇಷ್ಟ ಇರ್ಬೇಕಂತ ಕೇಸಿಂದ. ಆದ್ರೆ ಏನಾದ್ರು ನಿಮ್ಗೆ ಮಾಹಿತಿ ಅದು ಐತಿ? ಅದೈತ್ರಿ. ಅದ್ರ KRDS ಮಾಡೈತ್ರಿ. ಇದು ನಾವಂತ ಮಾಡಿದ್ರಿ. KRDS ವತಿಯಿಂದ ಇದು ಟೋಲ್ ಗೇಟ್ ಮಾಡಿದ್ರಿ. ಅದಕ್ಕೆ ಮ್ಯಾನೇಜರ್ ಬರ್ತಾರೆ. ಅಲ್ರಿ ಮ್ಯಾನೇಜರ್ ನಾವು ಮುಂಚೆ 2-3 ತಿಂಗಳಿಂದ ಒಂದ್ಸಲ ನಮ್ಮ ಪಕ್ಷದ ವತಿಯಿಂದನ ಬಂದು ನಿಮ್ಮನ್ನ ಕೇಳಿದ್ದೀವಿ. ಆಗ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಬಟ್ ಯಾವ್ದು ಅನಧಿಕೃತ ಐತಿ ಅದನ್ನ ನಾವು ತೆರವು ಮಾಡಿಸೋ ಕೆಲಸ ಮಾಡ್ತೀವಿ. ಹಾಗಾಗಿ ಇದ್ರ ಬಗ್ಗೆ ನಮ್ಮ ಮುಖಂಡರು 1-2 ಮಾತು ಹೇಳ ನಾನು ಹೇಳ್ತೇನೆ ಸರ್. ಸರ್, ಈಗ ಅವ್ರ ಮಾಹಿತಿ ಕೇಳ್ತಾರೆ. 60 ಕಿಲೋಮೀಟರ್ ಒಂದು ಟೋಲ್ ಗೇಟ್ ಕಪೂರ್ ಟೋಲ್ ಗೇಟ್ ಟೋಲ್ ಗೇಟ್ ಕಿಲೋಮೀಟರ್ ಇದೆ. 24 ಕಿಲೋಮೀಟರ್ ಐತಿ. 24-25 ಕಿಲೋಮೀಟರ್. 24 ಕಿಲೋಮೀಟರ್ ಸರ್. ರೂಲ್ ಅವ್ರನ್ನ ಕೇಳಿರಲ್ಲ, ಅದು ಏನಿದೆ ಸರ್? 23 ಕಿಲೋಮೀಟರ್ ಐತಿ. 24 ಇಡ್ರಲ್ಲ, 1 ಕಿಲೋಮೀಟರ್ ಹೆಚ್ಚಿಗೆ ಇಡ್ರಲ್ಲ. ಅದ್ರ ಸಲುವಾಗಿ ಅದ್ರ ಏನು ಮಾಹಿತಿ ಬೇಕಾದ್ರೂ KRDS ಗೌರ್ಮೆಂಟಿಂದ ಅವ್ರು ಏನು ಇದು ಮಾಡಿ ಯಾವ ರೂಲ್ಸ್ ಪ್ರಕಾರ ಮಾಡಿದಾರೆ ಅನ್ನೋದು KRDS ಇರ್ಬೇಕು. ಯಾಕಂದ್ರೆ ನಾವು ವರ್ಕರ್ ಆಗ್ತೀವಿ ಸೀನಿಯರ್ ನಂಬರ್. ಈಗ ನಾವು ವರ್ಕರ್ ಆಗ್ತೀವಿ. ಇದ್ರ ಬಗ್ಗೆ ನಮ್ಗೆ ಏನು ಅಷ್ಟು ಮಾಹಿತಿ ಇಲ್ಲ ರೀ. KRDS ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಮ್ಯಾನೇಜರ್. ಈಗ ನೀವು ಇನ್ಚಾರ್ಜ್ ಇರೋ ಅಂದ್ರೆ ನಿಮ್ಗೆಲ್ಲ ಮಾಹಿತಿ ಇರಬೇಕು ಸರ್. ಯಾಕಂದ್ರೆ ಇನ್ಚಾರ್ಜ್ ಯಾಕೆ ಇರ್ತಾರೆ ಗೊತ್ತಿಲ್ಲ. ಇನ್ಚಾರ್ಜ್ ಯಾಕೆ ಇರ್ತಾರೆ? ಇನ್ಚಾರ್ಜ್ ಅಂದ್ರೆ ಇಲ್ಲ ಕೆಲಸ ನೀವು ಮಾಡೋದು. ಆಗ ನಿಮ್ಗೆ ಏನು ಅನಿಸ್ಕೊಟ್ಟು ತೋರಿಸ್ರಿ. ಎಷ್ಟು ಕಿಲೋಮೀಟರ್ ಪರ್ಸೆಂಟ್ ಮತ್ತು ನಮಗೂ ಗೊತ್ತಿಲ್ಲ ರೀ. ನಿಮ್ಮ ಕಡೆ ಆ ವಿಧಾನ ಇದೆ. ಸರ್ಕೇಷನ್ ಇಲ್ಲದೆ ಕಟ್ಟಂಗೆ ಮಾಡ್ತೀರಿ. ಆಯ್ತು ರೀ ಸರ್. ಸರ್ಕೇಷನ್ ನಿಮ್ಮ ಕಡೆ ಆನೆ ಇಲ್ರಿ? ಆಯ್ತು ಅದು ಸರ್ ಕಡೆ ತೋರಿಸಿದ್ರೆ ಮತ್ತೆ ಯಾವ ರೀತಿ ಹೇಳ್ತೀರ ಉತ್ತರ ನಮ್ಗೆ ಗೊತ್ತಿಲ್ಲ. ಆಮೇಲೆ ಅವರು ಕಳಿಸಿಬಿಟ್ಟು ಅವರ ಬಂದು ಉತ್ತರ ಸರ್ಕೇಷನ್ ಆಯ್ತು. ಈಗ ನೀವು ಅಡ್ವಾನ್ಸ್ ಸ್ವಲ್ಪ ಹೇಳ್ತೀರಿ ಅಂದ್ರೆ ಅವ್ರ ಕಡೆ ಇದನ್ನು ಆ್ಯಕ್ಚುಲಿ ಅಲ್ಲ, ಅವ್ರ ರೂಲ್ ಏನಿತ್ತು ಕೇಳ್ರಲ್ಲಪ್ಪಲ್ಲ. ಅವ್ರ ರೂಲ್ ಏನು ಅವ್ರಿಗೆ ಗೊತ್ತಿತ್ತಲ್ಲ, ರೂಲ್ ಕೇಳ್ರಪ್ಪಲ್ಲ. ಅಲ್ಲ, ನಿಮ್ಗೆ ರೂಲ್ ಏನೈತಿ ಹೇಳಿದ್ರೆ? 4-4 ತಿಂಗಳ ಹಿಂದ್ಗಡೆ ಒಂದು ಬಂದು ಹೋಗಿದ್ರೆ ಅವಾಗಿನ ನೀವು ಮಾಹಿತಿ ಅವ್ರ ಕಡೆ ತಗೊಂಡಿಲ್ಲ. ನೋಡಿ ಇನ್ಚಾರ್ಜ್ ಆಗಿದ್ರಿ. ಆ ಶಿಫ್ಟ್ ಅವ್ರು ಬರ್ಬೋದು ಅನ್ನೋದು ನಿಮ್ಮ ಮಾಹಿತಿ ಇರಬೇಕಲ್ಲ ಸರ್. ಆ ಶಿಫ್ಟ್ ನಾವೆಲ್ಲ ಇದ್ದೀವಿ. ಅದು ನಮ್ಗೆ ಏನು ಮಾಹಿತಿ ಇಲ್ಲ ಸರ್. ಮೊದಲು ನೀವು ಬಂದಿರಿ, ನಾವು ಸ್ವಲ್ಪ ಮಾಹಿತಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಸರ್ಕಾರದ ನಿಯಮಗಳು ಏನದಾವಲ್ಲ ಅದನ್ನ ಪಾಲಿಸ್ರಿ ಅಂತ ನಾವು ಹೇಳ್ತೇವೆ ನಿಮ್ಗೆ ಅಷ್ಟೇ. ಕರ್ನಾಟಕ ಗೌರ್ಮೆಂಟ್ ಯಾವ ಆಧಾರ ಮೇಲೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ. ಗೌರ್ಮೆಂಟ್ ಮಾಡಿದ್ರೆ ನೀವು ಮಾಡಿದ್ರೆ ಅವ್ರು ಯಾರು ಮಾಡಿದ್ರೆ 23 ಕಿಲೋಮೀಟರ್ ಅಂತರದೊಳಗೆ 2 ಟೋಲ್ ನಾಕ ಇರಬಾರ್ದು. ಅಲ್ಲ, ಅವ್ರಿಗೆ ಗೊತ್ತಿದ್ದಿಲ್ಲ ಕೇಳ್ಬೇಕಲ್ಲ. ಅವ್ರ ಸ್ಪೀಕರ್ ಇಡ್ರಿ. ಅವ್ರಿಗೆ ಮ್ಯಾನೇಜರ್ ಅವರು ಹಚ್ಚಿ KRS ಕಾಂಟ್ಯಾಕ್ಟ್ ಬಂದರೆ ಮತ್ತು 30 ಬಂದರು ಈಗ ಏನು ಕೇಳ್ರು. ಇಲ್ಲ ಧರಣಿ ಕೊಟ್ಟು ಸ್ಕೂಲ್ ಬಂದ್ ಮಾಡಿಸ್ಬೋದು. ನೋಡಿ ಬಂದ್ ಮಾಡ್ಬೇಕು. ಅಲ್ಲ, 14 ಬರೋದು ಬೇಕಾಯ್ತು. ಮ್ಯಾನೇಜರ್ ಬರಲ್ಲ ಅವ್ರು. ಮತ್ತೆ ಅದಕ್ಕೆ ಬರ್ತೀರಿ? ಅವ್ರ ಮ್ಯಾನೇಜರ್ ಬರ್ತಾರಲ್ಲ.
ಸ್ಟ್ರೈಕ್ ಮಾಡಿದ್ರೆ ಬಂದ್ ಮಾಡಿಸ್ ಟೋಲ್ ಬಂದ್ ಮಾಡಿಸ್ಬಿಡಿದ್ರೆ ಇದು ಅನ್ನೋದೇ ಗುರ್ತೈತಿ ಟೋಲ್ ನಮ್ಗೆಲ್ಲ ಗುರ್ತೈತೆ ಕರೆ ಏನು ಮಾಡಕ್ಕಾಗತ್ತಂದ್ರೆ ಹಾ ನಮಸ್ತೆ ಸರ್. ಹಲೋ ಹಾ ಹಲೋ ಸರ್. ಹಾ ನಿಮ್ ಕನ್ನಡ ಬರ್ತೈತ್ರಿ ಸರ್? ಮರಾಠಿ ಹಿಂದಿ. ಹಾ ನಮ್ಮ ಕನ್ನಡ ಡಿಗ ಬಂದ್ರೆ ನೀವು ಯಾವ್ದಕ್ಕೆ ಬೇಕು ನಮ್ಮ ಮಾರಾಟದಲ್ಲಿ ಈಗ ನಮ್ಮ ಕರ್ನಾಟಕದವ್ರಿಗೆ ಕೆಲಸ ಇಲ್ಲ, ಇವರು ಹೊರ ರಾಜ್ಯಕ್ಕೆ ಹೊಂಟಾರು. ಹಾಗಾಗಿ ನೀವು ಬೇರೆ ರಾಜ್ಯದಿಂದ ಬಂದ ಕೇಸಿಂದ ನಮ್ಮ ರಾಜ್ಯದಾಗ ಈ ತರ ಅನಧಿಕೃತವಾಗಿ ಟೋಲ್ ನಿರ್ಮಾಣ ಮಾಡಿ ಹಗಲು ದರೋಡೆ ಮಾಡತ್ತಿರತ್ತ ನಿಮ್ಮ ಮೇಲೆ ಆರೋಪ ಇದೆ. ಹಾಗಾಗಿ ನಾವು ನಿಮ್ಗೆ ಏನ್ ಕೇಳ್ತಾ ಇದೀವಿ, ಹಲೋ ಅಲ್ಲಲ್ಲ ಕನ್ನಡದವ್ರು ಕೊಡ್ತಾರ ಇಲ್ಲ ಕನ್ನಡದಾಗ ಅಂತಂದ್ರೆ ನಾವು ಕನ್ನಡದಾಗ ಮಾತಾಡೋರು, ಯಾಕಂದ್ರೆ ಕರ್ನಾಟಕ ರಾಜ್ಯ ಐತಿದ. ಕನ್ನಡದ ಅರ್ಥ ಮಾಡ್ಕೋ, ಇಲ್ಲ ಅಂತಂದ್ರ ಅರ್ಥ ಮಾಡ್ಕೊಳ್ಳೋರ್ಗೆ ನಾವ್ ಹಿಂಗ್ ಹೇಳಕತ್ತಿದ್ವಿ ಅಂತ ಕೇಸಿನ ಕೇಳ. ಈಗ ನಾವು ನಮಗ ಹಿಂದಿ ಮರಾಠಿ ಬರಂಗಿಲ್ಲ, ನಮ್ಮ ಕನ್ನಡನ ಮಾತಾಡೋರು, ಯಾಕಂದ್ರೆ ನಾವು ಕರ್ನಾಟಕ ರಾಜ್ಯದಾಗ ಇದೀವಿ. ಹಾಗಾಗಿ ನೀವು ಅನಧಿಕೃತವಾಗಿ ಹಗಲು ದರೋಡೆ ಮಾಡಾಕಿದ್ದೀರ ಅಂತ ಕೇಸ್ ನಿಮ್ಮ ಮೇಲೆ ಆರೋಪ ಐತಿ. ಮತ್ತೆ ಇದು ಟೋಲ್ ನಿರ್ಮಾಣ ಮಾಡಿದ್ದು ಅನಧಿಕೃತ. ಮತ್ತೆ ಇಷ್ಟ ಡಿಸ್ಟೆನ್ಸ್ನ್ಯಾಗ ಒಂದು ಟೋಲ್ ಇರ್ಬೇಕು ಅನ್ನೋದಂತ ಸರ್ಕಾರದ ಆದೇಶನ ಐತೆ. ಅದನ್ನ ಮೀರಿ ನೀವು ಇಲ್ಲಿ ನಡೆಸ್ತಾ ಇದ್ದೀರಿ ಅನ್ನೋದು ಆರೋಪ ಐತಿ. ಇದಕ್ಕೆ ನೀವೇನಂತೀರಿ ಸರ್? ಹಾ ಗೋರ್ಮೆಂಟ್ ಮಾಡಿ ಕೊಟ್ಟಾರ ಟೋಲ್. ಹಾ ಹಾ ಇದು ರಾಜ್ಯ ಸರ್ಕಾರದ ಐತೆ, ಕೇಂದ್ರ ಸರ್ಕಾರದ ಐತ್ರಿ? ರಾಜ್ಯ ಸರ್ಕಾರ. ಇದು ಆದೇಶ ಪ್ರತಿ ಅದನ್ರಿ ಸರ್ ನಿಮ್ ಕಡೆ? ಹಾ ಆಯ್ತ್ರಿ. ಆದೇಶ ಪ್ರತಿ ಒಂದ ಕೊಡತ್ ಹೇಳ್ರಿ. ನಿಮ್ಮ ಯಾರು ಇವರು ಇನ್ಚಾರ್ಜ್ ಅಲ್ರಿ, ನಮಗೊಂದು ಆದೇಶ ಪ್ರತಿ ಕೊಡಂತ ಹೇಳ್ರಿ. ಇದ್ರ ಬಗ್ಗೆ ನಾವು ಯಾರಿಗೇನು ಮಾತಾಡಬೇಕು, ಏನು ಕ್ರಮ ತಗೋಬೇಕು ನಮ್ಮ ಪಕ್ಷದ ವತಿಯಿಂದ ನಾವು ಕ್ರಮ ತಗೋತೀವಿ. ಬಟ್ ನಿಮ್ಮ ಮೇಲೆ ನಮ್ಗೆ ದ್ವೇಷ ಇಲ್ಲ, ಬಟ್ ಇದಿರಬೇಕು. ಇಲ್ಲಾಂದ್ರೆ ಇನ್ನೊಂದು ಯಾವ್ದು ಅನಧಿಕೃತ ಐತ್ಲ ಅದನ್ನ ನಾವು ರದ್ದು ಮಾಡಬೇಕು. ಅದನ್ನ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಅದನ್ನ ಬಗ್ಗೆ ಏನೈತೆ ಮಾತಾಡ್ತೀವಿ. ಮತ್ತೆ ನೌಕರಿ ಮಾಡ್ಬೇಕಾದ್ರೆ ಕನ್ನಡ ಕಲಿಯಂತ ಮತ್ತೆ ದಯವಿಟ್ಟು ಈಗ ನನ್ನ ಜೊತೆ ಕನ್ನಡ ಸಹಕರಿಸಕತ್ತಿರಲ್ರಿ, ನೀವು ಕನ್ನಡ ಬರಂಗಿಲ್ಲ ಅಂತ ಹೇಳ್ಬೇಡ್ರಿ. ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಕನ್ನಡ ಮಾತಾಡಿದ್ರಿ. ಕೆಲಸ ಮಾಡಕ್ಕೆ ನಾವು ಇಲ್ಲ ಜಾಸ್ತಿ ಕರ್ನಾಟಕದಾಗ ಕನ್ನಡಕ್ಕೆ ಆದ್ಯತೆ ಕೊಡ್ರಿ. ನಾವೇ ನೀವು ಬೇರೆ ಅನ್ಯ ಭಾಷೆಯನ್ನ ನಾವು ದ್ವೇಷಿಸಂಗಿಲ್ಲ. ಬಟ್ ಕರ್ನಾಟಕದಾಗ ಇಲ್ಲೆಲ್ಲ ಕನ್ನಡ ಮಾತಾಡೋರು ಬರ್ತಾರ. ಅವ್ರಿಗೆ ಏನ್ ಮಾಡ್ರಿ, ಈಗ ನೀವು ಸಹಕರಿಸಾಗಿ ಈಗ ನನ್ನ ಜೊತೆ ಮಾತಾಡಿದ್ರಿ, ಕನ್ನಡ ಚೆನ್ನಾಗ ಮಾತಾಡ್ತಾ ಇದ್ರಿ. ಈಗ ಕನ್ನಡ ಮಾತಾಡ್ರಿ. ಮತ್ತ ಕನ್ನಡದಾಗ ಯಾರಿಗೆ ಮಾಹಿತಿ ಕೇಳೋದ್ರೆ ಕನ್ನಡದಾಗ ಹೇಳ್ರಿ. ಇಲ್ಲಿ ಮಾತಾಡ್ತಾರ ನೋಡ್ರಿ. ಸರ್ ನಮಸ್ಕಾರ ಸರ್. ಸರ ಸ್ವಲ್ಪ ನೀವು ಇಲ್ಲಿ ಕನ್ನಡದಾಗ ಕೆಲಸ ಮಾಡ್ತೀರಂದ್ಮೇಲೆ ಸ್ವಲ್ಪ ಕನ್ನಡ ಕಲೀರಿ. ಮತ್ತು ಕರ್ನಾಟಕ ದುಡ್ಡು ಮೇಲೆ ನೀವು ಜೀವನ ನಡೆಸ್ತೀರಿ ಸರ. ಹೇಳ್ತ್ರಿ, ಕನ್ನಡ ಜನತೆ ನಿಮಗೆ ಇವತ್ತೊಂದು ಕೆಲಸ ಕೊಟ್ಟು ನಿಮಗೆ ಅನ್ನ ಹಾಕೈತೆ ಅಂದ್ಬಿಡ್ತಾ ಕನ್ನಡಕ್ಕೊಂದು ಮರ್ಯಾದೆ ಕೊಡ್ಬೇಕು. ಕನ್ನಡ ನೀವು ಬೆಳೆಸ್ಬೇಕಿಲ್ಲಿ. ನೀವು ಮಹಾರಾಷ್ಟ್ರದಿಂದ ಬಂದು ಮರಾಠ ಮಾತಾಡ್ರಿಲ್ಲ, ಇದನ್ನು ಮಹಾರಾಷ್ಟ್ರ ಐತ್ರಿ ಅಲ್ಲ. ನಿಮ್ಮಲ್ಲಿ ಬಂದು ನಾವು ಮರಾಠಿ ಕನ್ನಡ ಮಾತಾಡ್ಕೋದು ನಡಿತೈತಿ. ನಮ್ಮಲ್ಲಿ ಇದೀರ ಅಂದ್ಮೇಲೆ ನೀವು ಕನ್ನಡ ಕಡ್ಡಾಯವಾಗಿ ನೀವು ಮಾತಾಡಬೇಕು, ಕಲಿಯಕ್ಕೆ ಪ್ರಯತ್ನ ಮಾಡಬೇಕು. ವ್ಯವಹಾರ ಎಲ್ಲ ಕನ್ನಡದಾಗ ನಿಮ್ಮ ಮಾಡಬೇಕು. ಇದ್ರ ಮುಂದೆ ಸರ ನಿಮ್ಮ ಇನ್ಚಾರ್ಜ್ ಅವ್ರ ಕೈ ಕೊಡ್ತಾನೋ ಏನು ಹೇಳ್ತಾರೆ ಹೇಳ್ರಿ ಅವ್ರಿಗೆ. ನೀವು ಆದೇಶ ತೋರಿ ಅದೊಂದು ಕೊಡ್ರಿ. ನಾವು ಏನು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾತಾಡ್ಬೇಕು ಮಾತಾಡ್ತೀವಿ. ಈಗ ಲೀಗಲಿ ಹೋಗುಣ್ರಿ ನಾವು. ಯಾಕಂತಂದ್ರೆ ನಾವು ಧರಣಿ ಕೂತಾರ ಇದನ್ನ ಒಂದು ರದ್ದು ಮಾಡೋಣ. ಬಟ್ ಅವರಿಂದ ಏನ್ ಬರ್ತೈತಿ ನೋಡೋಣ. ಯಾಕಂತಂದ್ರೆ ಅವರು ಏನ್ ರಾಜ್ಯ